ಇದನ್ನೇ ನೋಡಿ ವರ್ಸಸ್ ಅಂತ ಬ್ರ್ಯಾಂಡ್ ಇದು. ಸೊ ಇದು ಡೆಲ್ಲಿ ಒಂದೇ ಕಡೆ ಇರೋದು ಶೋರೂಮ್. ಇದು ಶೋರೂಮ್ ಇರೋದು ಮೈನ್ ಅಲ್ಲಿ. ನಿಮ್ಗೆ ಏನಂತ ಹೇಳಿದ್ರೆ ನೋಡಿ, ತುಂಬಾ ಜನ ಓರಿಯನ್ ಮಾಲು, ಮಂತ್ರಿ ಮಾಲು, ಗರುಡ ಮಾಲು, ಐನಾಕ್ಸ್, PVR ಏನ್ ಮಾಲ್ಗಳಿಗೆ ಹೋಗ್ತಾರೆ, ಎಲ್ಲ ರೀಲ್ಸ್ಗಳು ಮಾಡ್ತಾರೆ, ಶೋರೂಮ್ಗಳಿಗೆ ಹೋಗ್ತಾರೆ, ಎಷ್ಟಿದೆ ಬಟ್ಟೆ ಅಂತ ಕೇಳ್ತಾರೆ, ವಾಪಸ್ ಒಂದ್ಸತಿ ವೇರ್ ಮಾಡಿ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ನೀವು ಯಾರಾದ್ರೂ UP ಸಿಟಿಗೆ ಹೋಗ್ಬಿಟ್ಟು ಒಂದೇ ಒಂದು ಅಂಗಡಿಗೆ ಹೋಗ್ಬಿಟ್ಟು ಒಳಗಡೆ ರೀಲ್ಸ್ ಏನಾದ್ರು ಮಾಡಿ ಸಾಧ್ಯ ಇದೆಯಾ? ಯಾರಿಗಾದ್ರು ಆಗಲ್ಲ. ಆಮೇಲೆ ಈ UP ಸಿಟಿ ಶೋರೂಮ್ ಒಳಗಡೆ ಹೋಗ್ಬೇಕಾದ್ರೆ ವ್ಯಕ್ತಿ ನೋಡಿ ಒಳಗಡೆ ಬಿಡ್ತಾರೆ, ಇಲ್ಲಾಂದ್ರೆ ಬಿಡೋದೇ ಇಲ್ಲ. ಸೊ ಈಗ ಸರ್ ಹೇಳೋದು ಸುಳ್ಳು ಅಂತ ಅಂದ್ಬಿಟ್ಟು ಹೇಗೆ ಪ್ರೂವ್ ಮಾಡ್ತೀರಾ? ಯಾಕಂದ್ರೆ ಅವ್ರು ಹಾಕಿರೋ ಬ್ರ್ಯಾಂಡಲ್ಲೇ ಹೇಳ್ಬೋದು ಅವ್ರು ಯಾವ ರೀತಿ ಬ್ರ್ಯಾಂಡ್ಸ್ಗಳನ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದೇನು ಗೊತ್ತಾ, ಯಾವಾಗಲೂ ಮನುಷ್ಯ ಯಾವಾಗಲೂ ಬ್ರ್ಯಾಂಡಾಗೆ ಇರೋದಕ್ಕೂ ಆಗಲ್ಲ. ಈಗ ಒಂದೊಂದ್ಸತಿ ಇವ್ರದ್ದು ಯಾವ ತರ ಅಂತ ಹೇಳಿದ್ರೆ ಕಾರ್ ತೊಳಿತಾ ಇದ್ದೆ ಸರ್, ಯಾರು ವಿಡಿಯೋ ಮಾಡ್ತಾ ಇದ್ದ ಸರ್, ಅಂದ್ರೆ ಕಮ್ಮಿ ಕ್ವಾಲಿಟಿ ಹಾಕಕ್ಕೂ ರೆಡಿ, ಹೈ ರೇಂಜ್ ಹಾಕಕ್ಕೂ ರೆಡಿ, ರೆಡಿ, ಎಲ್ಲದಕ್ಕೂ ರೆಡಿ ಸರ್. ಸೊ ಹಾಗಾಗಿ ಇನ್ನೊಂದೇನಂತ ಹೇಳಿದ್ರೆ ಇವರು ಹಾಕೋ ಬ್ರ್ಯಾಂಡ್ಸ್ಗಳೆಲ್ಲ ಇನ್ನೊಂದೇನಂದ್ರೆ ಎಲ್ಲ ಹೈ ಬ್ರ್ಯಾಂಡ್ಸ್. ಆಲ್ಮೋಸ್ಟ್ ನಿಮ್ಗೆ UP ಸಿಟಿಗೆ ಹೋಗಿ ಒಂದ್ಸತಿ ವಿಚಾರಿಸಿದ್ರೆ ಅದರದ ಪ್ರೈಸ್ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನ್ ಗೊತ್ತಾ, ಯಾರನ್ನೂ ಇನ್ನೊಂದೇನಂದ್ರೆ ಅಷ್ಟು ಕೇವಲವಾಗಿ ಮಾತಾಡಕ್ಕೆ ಹೋಗ್ಬಿಡಿ ಅಂತ ಅಂದ್ಬಿಟ್ಟು ಹೇಳಕ್ ಇಷ್ಟ. ಈಗ ಬ್ರಾಂಡೆಡ್ ಮತ್ತು ಲೋಕಲ್ ಹೆಂಗೆ ಐಡೆಂಟಿಫೈ ಮಾಡೋದು ಸರ್? ಏನಿಲ್ಲ, ನಿಮ್ಗೆ ಬ್ರಾಂಡೆಡ್ ಮುಟ್ಟಿದ್ರೆ ಹುಡುಗಿ ಮುಟ್ಟಂಗ ಆಯ್ತದೆ, ಲೋಕಲ್ ಮುಟ್ಟಿದ್ರೆ ಎಮ್ಮೆ ಮುಟ್ದಂಗ ಆಯ್ತದೆ. ಈಗ ಫಸ್ಟ್ ಕಾಪಿ, ಮಾಸ್ಟರ್ ಕಾಪಿ, ಪ್ರೀಮಿಯಂ ಕ್ವಾಲಿಟಿ ಅಂತೆಲ್ಲ ಹೇಳ್ತಾರಲ್ಲ, ಆ ಕ್ವಾಲಿಟಿ ವೈಸ್ ಎಲ್ಲ ಬಟ್ಟೆ ಫ್ಯಾಬ್ರಿಕ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸರ್, ಅದೇನ್ ಮೆಟೀರಿಯಲ್, ಯಾವ ಫ್ಯಾಬ್ರಿಕ್. ಸರ್ ಭಾರನೇ ಇರಲ್ಲ ಇದು ನೋಡಿ, ಎಷ್ಟು ಒಂದು 5 ಗ್ರಾಮ್ 10 ಗ್ರಾಮ್ ಇದ್ದಂಗಿದೆ, ಅಷ್ಟು ವೆಯ್ಟ್ಲೆಸ್ ಇರುತ್ತೆ. ನೀವು ಆರ್ಡರ್ ಇವಾಗ ನೋಡಿ, ಇವ್ರು ಮಡ್ಚ್ಕೊ ಬಂದಿದ್ದು ನೋಡಿ, ಖರ್ಚಿಪ್ ಅನ್ಕೊಂಡೆ, ಅಷ್ಟು ಚಿಕ್ಕದಾಗಿತ್ತು ಅದು ಪ್ಯಾಕ್ ಮಾಡಿದಾಗ. ಆ ತರ ಆಗುತ್ತೆ ಒರಿಜಿನಲ್ ಇದ್ರೆ. ಅದೇ ನಿಮ್ಗೆ ಆರ್ಡಿನರಿ ಆದ್ರೆ ಒಂದಿಷ್ಟಪ್ಪ ಒಳ್ಳೆ ಬೆಡ್ಶೀಟ್ ಆದಾಗ ಆಗುತ್ತೆ. ಆಮೇಲೆ ಇನ್ನೊಂದೇನಾದ್ರೆ ಕಲರ್ ಶೇಡ್ ಆಗಲ್ಲ, ಡಿಮ್ ಆಗಲ್ಲ, ಬಬಲ್ಸ್ ಬರೋಲ್ಲ. ಯೂಶಲಿ ಬ್ರ್ಯಾಂಡ್ಸ್ ಆದ್ರೆ ಆ ರೀತಿ ಇರುತ್ತೆ ಸರ್. ಅದು ಗೊತ್ತಿರೋರ್ಗೆ ಮಾತ್ರ ಗೊತ್ತು ಸರ್, ಯಾಕಂದ್ರೆ ನಾವೆಲ್ಲರಿಗೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಏನ್ ಬ್ರ್ಯಾಂಡ್ಸ್ ಹಾಕಿದ್ಯಾ, ಇದು ಯಾವ್ದು ಅಂತ ಇದೆಯಾ. ಈಗ ನೋಡಿ ಸರ್, ಯಾರಾದ್ರೂ ದೊಡ್ಡ ಟಾಪ್ ಹೀರೋಗಳ ಹತ್ರ ಹೋಗ್ಬಿಟ್ಟು ನೀನ್ ಯಾವ ಬ್ರ್ಯಾಂಡ್ ಹಾಕಿದ್ಯಾ ಅಂತ ಯಾರಿಗಾದ್ರೂ ಧೈರ್ಯ ಇದೆಯಾ ಹೋಗಿ ಮಾತಾಡ್ಸೋದಕ್ಕೆ? ಸೊ ಏನಕ್ಕೆ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಬೌನ್ಸರ್ಸ್ ಇರ್ತಾರೆ, ಬಾಡಿ ಗಾರ್ಡ್ಸ್ ಇರ್ತಾರೆ. ಇವ್ರು ಏನಂತ ಹೇಳಿದ್ರೆ ಸಿಂಪಲ್ ಆಗಿರ್ತಾರೆ, ಯಾರು ಅಂತ ಬೌನ್ಸರ್ಸ್, ಬಾಡಿ ಗಾರ್ಡ್ಸ್ ಇಲ್ಲ, ಎಲ್ಲರ ಹತ್ರ ಸಿಗ್ತಾರೆ. ಎಲ್ಲಿ ಓಡಾಡಿದ್ರು ಒಬ್ಬನೇ ಓಡಾಡ್ತೀನಿ ಸರ್. ಎಷ್ಟು ದುಶ್ಮನ್ ಆಗೋರು ನೀವೇ ನೋಡ್ತಾ ಇದ್ದಾರೆ. ಬೈಕ್ ಮೇಲಂತೂ ಇನ್ನೂ ದುಶ್ಮನ್ ಆಗೋರು. ಇಷ್ಟಾಗಲ್ಲ ಪೀಸ್ ಕವರ್ 35,000 ಮಿನಿಮಮ್ ಸ್ಟಾರ್ಟ್ಸ್. ಲೇಡೀಸ್ ಬ್ಯಾಗ್ 30 ಲಕ್ಷ 35 ಲಕ್ಷ ಇದೆ. 1.5 ಲಕ್ಷ 2 ಲಕ್ಷ ಶರ್ಟ್ ಏನು ಇಲ್ವೇ ಇಲ್ಲ. ಗೊತ್ತಿನವ್ರಿಗೆ ಬ್ರ್ಯಾಂಡ್ ಇಲ್ಲಿ ಫ್ಯಾನ್ಸ್ ಗಳಿಗೆ ಮಾತ್ರ ಗೊತ್ತಿರಲ್ಲ ಅವರೆಲ್ಲ, ಯಾಕಂದ್ರೆ ಅವ್ರು ಬದೀನ್ ಹಾಕ್ದಂಗೆ ಬದೀನ್ ಹಾಕ್ತಾ ಇರ್ತಾರೆ. ಯಾಕೆ ಅವ್ರಿಗೆ ಗೊತ್ತಾಗಲ್ಲ? ಗಿಲ್ಲಿ ಫ್ಯಾನ್ಸ್ ಯಾಕೆ ಗೊತ್ತಾಗಲ್ಲ ಸರ್? ಅವ್ನಿಗೆ ಇರೋರೆಲ್ಲ ಎಲ್ಲ ಅಲ್ಕಾಮತ್ ಬೈಯವರೇ ಫ್ರೆಂಡ್ಸು ಸರ್. ಯಾಕಂದ್ರೆ ನೋಡ್ತಿರಲ್ಲ ಸೋಷಿಯಲ್ ಮೀಡಿಯಲ್ಲಿ ಬರೀ ಅಮ್ಮ ಅಕ್ಕನೇ ಬೈತಾ ಇರ್ತಾರೆ. ಆ ತರ ಸ್ಲಮ್ ಅವ್ರು ಸವಸ ಮಾಡಿದ್ರೆ ಸ್ಲಮ್ ಅವರೇ ಫ್ಯಾನ್ಸ್ ಆಗುತ್ತೆ ಸರ್. ಇವಾಗ ನೋಡಿ, ನಾನು ಟಿ ಶರ್ಟ್ ಹಾಕೊಂಡ್ಬಂದಿದ್ದೀನಿ DNG ಅಂತ, ಡೊನೇಷನ್ ಕಬಾರ ಅಂತ. ಸೊ ಇವತ್ತು ಇವ್ರದ್ದು 2 ಲಕ್ಷ ರೂಪಾಯಿ ಬಟ್ಟೆ ಸರ್. ಇದು ಸುದೀಪ್ ಸರ್ ಎಲ್ಲ ಹಾಕ್ತಾರಲ್ಲ ಸರ್, ಆ ತರದ್ದು. ಆದ್ರೆ ಇವರು ಟಿ ಶರ್ಟ್ ಈ ತರದ್ದು ಪ್ರಾಣ. ಯಾಕಂದ್ರೆ ನೋಡಿ, ಇವರು 6 ಪ್ಯಾಕ್ ಒಂಥರ ಹಿಂಗೆ ಗೂಳಿ ತರ ಇರ್ತಾರೆ. ನಮ್ಗೆ ಏನು ಇರೋಲ್ಲ, ಎಲ್ಲ ಬಿಚ್ಕೊಂಡು ಹಿಂಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.